ಗೀತಾ ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಡ್ರೈ ಮ್ಯಾಂಗೋ ಕ್ಯಾಂಡಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಮಾಡೋದು ತುಂಬಾ ಸುಲಭ. ಹಾಗೆ ಇದು ಒಂದು ಸರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ತಿನ್ಬೋದು. ಯಾವಾಗಾದರೂ ಬಾಯಿ ಕೆಟ್ಟಿದೆ ಅಂತ ಅನಿಸ್ದಾಗೆ ಒಂದೇ ಒಂದು ಪೀಸ್ನ ಬಾಯಲ್ಲಿ ಹಾಕ್ಕೊಂಡು ಚಪ್ಪರ್ಸ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೆ ಖುಷಿ ಅಲ್ವಾ? ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವೀಡಿಯೋನೂ ನೀವು ಮಿಸ್ ಮಾಡ್ಕೊಳ್ದೆ ವಾಚ್ ಮಾಡ್ಬೋದು. ಈ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡೋ ಅಂಥ ಈ ಡ್ರೈ ಮ್ಯಾಂಗೋ ಕ್ಯಾಂಡಿ ಯಾವ ಥರ ಪ್ರಿಪೇರ್ ಮಾಡಬೇಕು ಬೇಗ ವೀಡಿಯೋ ನೋಡ್ಕೊಂಬಂದುಬಿಡೋಣವಾ? ಈ ಡ್ರೈ ಮ್ಯಾಂಗೋ ಕ್ಯಾಂಡಿಗೆ ನಾನು ಈ ಥರ ಮಾವಿನಕಾಯಿ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಹುಳಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ಗೆ ಇದ್ರ ಮೇಲಿರೋ ಸಿಪ್ಪೆ ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಬಿಡಬೇಕು. ಸ್ವಲ್ಪನೂ ಸಿಪ್ಪೆ ಇಲ್ದಂಗೆ ರಿಮೂವ್ ಮಾಡ್ಕೋಬೇಕು. ಈ ಡ್ರೈ ಮ್ಯಾಂಗೋ ಕ್ಯಾಂಡಿಗೆ ಚೆನ್ನಾಗಿ ಹುಳಿ ಇರೋ ಮಾವಿನಕಾಯಿ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡೋದನ್ನು ತುಂಬಾ ಈಸಿ ಅನಿಸುತ್ತೆ. ನೋಡಿ, ಈ ಥರ ಎಲ್ಲದೂ ಸಿಪ್ಪೆ ನೀಟಾಗಿ ರಿಮೂವ್ ಮಾಡ್ಕೊಂಬಿಡಬೇಕು. ನಾನು 2 ಮಾವಿನಕಾಯ್ದು ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ಪೀಸಸ್ ಕಟ್ ಮಾಡ್ಕೊಳ್ಳೋಣ. ಪೀಸಸ್ ಯಾವ ಥರ ಮಾಡ್ಕೋಬೇಕು ಅಂದರೆ, ನೋಡಿ, ಈ ಮಾವಿನಕಾಯಿಗೆ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ತುಂಬ ಸಾಫ್ಟಾಗಿ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಪೀಸಸ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಲೈಸಸ್ ಮಾಡ್ಕೋಬೇಕು. ಮಾವಿನಕಾಯಿ ದೊಡ್ಡದಾಗಲಿ ಸಣ್ಣದಾಗಲಿ ಸ್ಲೈಸಸ್ ಮಾತ್ರ ಈ ಥರ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ. ಈ ಎಲ್ಲ ಮಾವಿನಕಾಯಿನೂ ಈ ಥರ ಪೀಸಸ್ ಮಾಡ್ಕೊಂಡಾದಮೇಲೆ ಈ ಬೀಜದ ಮೇಲೆ ಇರೋ ಅಂಥ ಪಲ್ಪ್ ಇದೆ ಅಲ್ವಾ, ಇದನ್ನು ಈ ಥರ ಸಪ್ರೇಟಾಗಿ ರಿಮೂವ್ ಮಾಡ್ಕೋಬೇಕು. ಈ ಬೀಜದ ಮೇಲೆ ತೆಗೆದಿರೋ ಪಲ್ಪು ತುಂಬ ತೆಳ್ಳಗಿರುತ್ತಲ್ವ, ಹಾಗಾಗಿ ಇದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಅದು ದೊಡ್ಡ ಪೀಸಸ್ ಜೊತೆಗೆ ಮಿಕ್ಸ್ ಮಾಡ್ಕೋಬಾರ್ದು. ನೋಡಿ, ಈ ಬೀಜದ ಮೇಲಿರೋ ಪಲ್ಪೆಲ್ಲ ಸಪ್ರೇಟ್ ಪ್ಲೇಟಲ್ಲಿ ತಗೊಂಡಿದ್ದೀನಿ. ಈ ಥರ ಎರಡೂ ಬೇರೆ ಬೇರೆ ಇಟ್ಕೋಬೇಕು. ಈ ಥರ ದಪ್ಪ ಮಾಡ್ಕೊಂಡಿರೋ ಪೀಸಸ್ ಸಪ್ರೇಟಾಗಿ, ಹಾಗೆ ಈ ಥರ ತೆಳ್ಳಗಿರೋ ಪೀಸಸ್ನ ಸಪ್ರೇಟಾಗಿ ಇಟ್ಕೋಬೇಕು. ಈಗ ಒಂದು ಬೌಲಲ್ಲಿ ಒಂದು 2ರಿಂದ 3 ಗ್ಲಾಸಸ್ ಅಷ್ಟು ನೀರು ತೊಗೊಂಡಿದ್ದೀನಿ. ಈಗ ನಾವು ತೊಗೊಂಡಿರೋ ಮಾವಿನಕಾಯಿ ಕುದಿಯೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ತೊಗೊಂಡ್ರೆ ಸಾಕಾಗುತ್ತೆ. ಈ ನೀರೆಲ್ಲ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಬಿಡಬೇಕು. ನೀರು ಸ್ವಲ್ಪ ಈ ಥರ ಬಿಸಿ ಆದ ತಕ್ಷಣವೇ ನಾವು ಕಟ್ ಮಾಡ್ಕೊಂಡಿರೋ ದೊಡ್ಡ ಪೀಸಸ್ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೊತಿದ್ದೀನಿ ಇದರಲ್ಲಿ. ಈ ಮಾವಿನಕಾಯಿ ಎಲ್ಲ ಸ್ವಲ್ಪ ಬಾಯ್ಲ್ ಆಗಬೇಕು. ತುಂಬ ಜಾಸ್ತಿ ಸಾಫ್ಟ್ ಮಾಡ್ಕೋಬಾರ್ದು. ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನೋಡಿ, ಈ ದೊಡ್ಡ ಪೀಸಸ್ ಎಲ್ಲ ಮಾವಿನಕಾಯಿ ಇದರಲ್ಲಿ ಹಾಕ್ಕೊತಿದ್ದೀನಿ. ಚಿಕ್ಕ ಪೀಸಸ್ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ಮತ್ತೆ ಹೇಳ್ತೀನಿ. ಒಂದು 2ರಿಂದ 3 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಕರೆಕ್ಟಾಗಿ ಸೆಟ್ ಆಗುತ್ತೆ. ಇದು ಸ್ವಲ್ಪ ಮಧ್ಯೆ ಮಧ್ಯೆ ಈ ಥರ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋಬೇಕು. ಕೆಳಗೆ ಮೇಲೆ ಮಾಡಿಕೊಂಡ್ರೆ ಎಲ್ಲವುದು ಈವನ್ ಆಗಿ ಬಾಯ್ಲ್ ಆಗುತ್ತೆ. ನೋಡಿ, ಒಂದು ಪೀಸ್ನ ಈ ಥರ ಚೆಕ್ ಮಾಡಿ ನೋಡ್ಕೊಳ್ಳಿ. ಫೋರ್ಕಿಂದ ಈ ಥರ ಚುಚ್ಚಿದ್ರೆ ಈಸಿಯಾಗಿ ಚುಚ್ಕೋಬೇಕು. ಈ ಥರ ಆದರೆ ಇದು ಪರ್ಫೆಕ್ಟಾಗಿ ಬಾಯ್ಲ್ ಆಗಿದೆ ಅಂತ ಅರ್ಥ ಆಗುತ್ತೆ. ತುಂಬ ಜಾಸ್ತಿ ಸಾಫ್ಟ್ ಆಗೋತನ ತೊಗೋಬಾರ್ದು. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೊಗೊತಿದ್ದೀನಿ. ಈ ಮಾವಿನಕಾಯಿ ಎಲ್ಲ 2 ಪ್ಲೇಟಲ್ಲಿ ತೊಗೊಂಡ್ರೆ ಸ್ವಲ್ಪ ಬೇಗ ಆರುತ್ತೆ. ಅಗಲವಾಗಿ ಹಾಕ್ಕೊಂಡ್ರೆ ತುಂಬ ಬೇಗ ಕೂಲ್ ಆಗೋಗುತ್ತೆ. ನೋಡಿ, ಎಲ್ಲ ಮಾವಿನಕಾಯಿನೂ ಎಷ್ಟು ಪರ್ಫೆಕ್ಟಾಗಿ ಬಾಯ್ಲ್ ಆಗಿದೆ ನೋಡಿದ್ರಾ? ತುಂಬ ಜಾಸ್ತಿ ಸಾಫ್ಟು ಆಗಿಲ್ಲ, ಹಾಗಂತೇಳಿ ಜಾಸ್ತಿ ಗಟ್ಟಿಯಾಗೂ ಇಲ್ಲ. ಕರೆಕ್ಟಾಗಿ ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ನಮಗೆ ಕ್ಯಾಂಡೀಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೇ ನೀರಲ್ಲಿ ನಾವು ತೆಳ್ಳಗೆ ಕಟ್ ಮಾಡ್ಕೊಂಡಿರೋ ಪೀಸಸ್ ಇದೆ ಅಲ್ವಾ, ಬರೀ ಒಂದೇ 1 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಕುದಿ ಬರೋವರೆಗೂ ಬಾಯ್ಲ್ ಮಾಡಿಕೊಂಡ್ರೆ ಇದೂ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ಈ ಚಿಕ್ಕ ಪೀಸಸ್ಸನ್ನು ನಾವು ಜಾಸ್ತಿ ಮೆತ್ತಗಾಗ್ಲಿಕ್ಕೆ ಬಿಡಬಾರ್ದು. ನೋಡಿ, ಈ ಥರ ಬಾಯ್ಲ್ ಆದರೆ ಸಾಕಾಗುತ್ತೆ. ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ಇದನ್ನು ಅದೇ ಪ್ಲೇಟಲ್ಲೇ ತಗೊತಿದ್ದೀನಿ. ಈಗ ಈ ಎಲ್ಲ ಮಾವಿನಕಾಯಿನೂ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನೋಡಿ, ಈ ಥರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಈಗ ಈ ಬೌಲಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಒಂದು ಲೇಯರ್ ಬೈ ಲೇಯರ್ ಹಾಕ್ಕೋಬೇಕು. ನೋಡಿ, ಫಸ್ಟಿಗೆ ಈ ಥರ ಸಕ್ಕರೆ ಹಾಕ್ಕೊತಿದ್ದೀನಿ. ಒಂದು ಲೇಯರ್ ಥರ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾವು ಬಾಯ್ಲ್ ಮಾಡ್ಕೊಂಡಿರೋ ಮಾವಿನಕಾಯಿ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೊತೀನಿ. ಒಂದೊಂದೇ ಪೀಸಸ್ ಆಗಿ ಇದನ್ನು ಸ್ವಲ್ಪ ಒಂದು ಲೇಯರ್ ಥರ ಹಾಕ್ಕೋಬೇಕು. ಈ ಮಾವಿನಕಾಯಿ ಎಲ್ಲ ತಣ್ಣಗಾಗಿರಬೇಕು. ತಣ್ಣಗಾದ್ಮೇಲೆ ಈ ಥರ ಹಾಕ್ಕೋಬೇಕು. ನೋಡಿ, ಇದನ್ನು ಎಲ್ಲ ಚೆನ್ನಾಗಿ ಅಗಲವಾಗಿ ಈ ಥರ ಸ್ಪ್ರೆಡ್ ಮಾಡಿ ಹಾಕ್ಕೋಬೇಕು. ನಿಮ್ಮ ಹತ್ರ ಏನಾದರೂ ಬಾಕ್ಸ್ ಶೇಪಲ್ಲಿ ಏನಾದರೂ ಬೌಲ್ ಇತ್ತು ಅಂದರೆ ಅದರಲ್ಲಾದರೂ ಹಾಕ್ಕೋಬೋದು.
ನೋಡಿ ಈ ಥರ ಎಲ್ಲ ಅಗಲವಾಗಿ ಹಾಕ್ಕೋಬೇಕು. ಈಗ ಇದ್ರ ಮೇಲೆ ಮತ್ತೆ ಒಂದು ಸಕ್ಕರೆನ ಒಂದು ಲೇಯರಲ್ಲೇ ಹಾಕ್ಕೊತಿದ್ದೀನಿ. ನಾವು ಇದಕ್ಕೆ ತೊಗೊಳ್ಳೋ ಸಕ್ಕರೆ ಮಾವಿನಕಾಯಿ ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತೊಗೊಂಡಿರೋ ಮಾವಿನಕಾಯಿ ತುಂಬ ಜಾಸ್ತಿ ಹುಳಿ ಇರೋದ್ರಿಂದ 1 ಕಪ್ ಪೂರ್ತಿ ಇಡಿಸಿದೆ. ನೋಡಿ ಈಗ ಸಕ್ಕರೆ ಹಾಕೊಂಡ್ಮೇಲೆ ಮತ್ತೆ ಒಂದು ಲೇಯರಷ್ಟು ಮಾವಿನಕಾಯಿ ಹಾಕ್ಕೊತಿದ್ದೀನಿ. ಹಾಗೆ ಅದ್ರ ಮೇಲೆ ಮತ್ತೆ ಸಕ್ಕರೆ ಹಾಕ್ಕೋಬೇಕು. ನಿಮಗೆ ಎಷ್ಟು ಲೇಯರ್ಸ್ ಬಂದರೆ ಅಷ್ಟು ಲೇಯರ್ಸ್ ಹಾಕ್ಕೋಬೋದು. ನಾವು ದೊಡ್ಡ ಬಾಕ್ಸ್ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಲೇಯರ್ಸ್ ಬರುತ್ತೆ, ಸಣ್ಣ ಬಾಕ್ಸ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಲೇಯರ್ಸ್ ಬರುತ್ತೆ. ಎಲ್ಲ ಮಾವಿನಕಾಯಿಗೂ ಸಕ್ಕರೆ ಕೋಟ್ ಆಗೋ ಥರ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೊತ ಹೋಗಬೇಕು. ನನಗೆ ಕಂಪ್ಲೀಟಾಗಿ 1 ಕಪ್ಪಷ್ಟು ಸಕ್ಕರೆ ಇಡಿಸಿದೆ. 2 ಮಾವಿನಕಾಯಿಗೆ 1 ಕಪ್ಪಷ್ಟು ಸಕ್ಕರೆ ಇಡಿಸಿದೆ. 2 ದೊಡ್ಡ ಸೈಜ್ ಮಾವಿನಕಾಯಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಎಲ್ಲದನ್ನು ಲೇಯರ್ ಬೈ ಲೇಯರ್ ಹಾಕ್ಕೊತ ಹೋಗಬೇಕು. ನೋಡಿ ಕಂಪ್ಲೀಟಾಗಿ ಸಕ್ಕರೆಯಿಂದ ಎಲ್ಲ ಮಾವಿನಕಾಯಿಗೂ ಕೋಟ್ ಆಗಿದೆ ನೋಡಿ. ಈ ಥರ ಆದಮೇಲೆ ಈಗ ಇದನ್ನು ಕ್ಲೋಸ್ ಮಾಡ್ಕೊಂಬಿಟ್ಟು ಇದು 24 ಅವರ್ಸ್ವರೆಗೂ ಹೀಗೆ ನೆನೆಯೋಕೆ ಬಿಡಬೇಕು. ಮಾವಿನಕಾಯಿಲಿರೋ ಹುಳಿಯಿಂದ ಈ ಸಕ್ಕರೆ ಎಲ್ಲ ಕರಗೋಗ್ಬಿಟ್ಟು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಅಷ್ಟುವರೆಗೂ ನೆನೆಸ್ಕೋಬೇಕು. ನೋಡಿ 24 ಅವರ್ಸ್ ಆಗೋದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ, ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿದ್ರಾ. ಈ ಸಕ್ಕರೆ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಈ ಥರ. ನೋಡಿ ಎಲ್ಲವುದು ಎಷ್ಟು ಚೆನ್ನಾಗಿ ನೆಂದಿದೆ ಸಕ್ಕರೆ ಒಳಗಡೆ. ಈ ಥರ ನೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಒಂದೊಂದಾಗಿ ಪ್ಲೇಟಲ್ಲಿ ತಕ್ಕೋಬೇಕು. ಸ್ವಲ್ಪ ದೂರ ಅಗಲವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲವುದು ಬಿಡಿಯಾಗಿ ಹಾಕ್ಕೋಬೇಕು. ಆವಾಗಲೇ ಡ್ರೈ ಆಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ರ ಮೇಲೆ ಒಂದು ಹಾಕಿದರೆ ಅಂಟ್ಕೊಂಡ್ಬಿಡುತ್ತೆ, ಡ್ರೈ ಆಗಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಬಿಡಿಯಾಗಿ ಹಾಕ್ಕೋಬೇಕು. ನೋಡಿ ಎಲ್ಲದನ್ನು ಈ ಥರ ಪ್ಲೇಟಲ್ಲಿ ಬಿಡಿಯಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ಪ್ಲೇಟಲ್ಲಿ ತಗೊಂಡಾದ್ಮೇಲೆ ನೋಡಿ ಈ ಮಾವಿನಕಾಯಿ ರಸ ಇದೆ ಅಲ್ವಾ, ಇದು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಇದನ್ನೇನು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ಸು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಶರ್ಬತ್ ಥರ ಮಾಡ್ಕೊಂಡು ಕುಡಿದ್ರೆ ಈ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಾವಿನಕಾಯಿ ಪೀಸಸ್ ಎಲ್ಲ ನಾನು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಈ ಥರ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ನನಗೆ 2 ಪ್ಲೇಟ್ ಪೂರ್ತಿಯಾಗಿ ಫಿಲ್ ಆಗಿದೆ. ಇದನ್ನೆಲ್ಲ ಒಂದು 2 to 3 ಅವರ್ಸ್ ನಾನು ಬಿಸಿಲಲ್ಲಿ ಇಟ್ಕೊಂಡು ಆಮೇಲೆ ಫ್ಯಾನ್ ಕೆಳಗೆ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೆ. ನೋಡಿ ಕಂಪ್ಲೀಟಾಗಿ ಡ್ರೈ ಆಗೋಗಿದೆ. ಇದು ಪೂರ್ತಿ ಒಣಗೋಗಬಾರ್ದು, ಈ ಥರ ಸಾಫ್ಟಾಗಿರಬೇಕು. ಹಾಗಂತೇಳಿ ಸ್ವಲ್ಪನೂ ತೇವ ಇಲ್ದಂಗೆ ಡ್ರೈ ಆಗಬೇಕು. ನೋಡಿ ಸ್ವಲ್ಪನೂ ತೇವ ಇಲ್ಲ, ಎಷ್ಟು ಪರ್ಫೆಕ್ಟಾಗಿ ಡ್ರೈ ಆಗಿದೆ ನೋಡಿದ್ರಾ. ಎಲ್ಲವೂ ಬಿಡಿಯಾಗಿದೆ, ಹಾಗೆ ಸ್ವಲ್ಪನೂ ತೇವನೂ ಇಲ್ಲ, ತುಂಬ ಜಾಸ್ತಿ ಡ್ರೈನೂ ಆಗಿಲ್ಲ. ತುಂಬ ಜಾಸ್ತಿ ಡ್ರೈ ಆಗಿಬಿಟ್ರೆ ಒಣಗೋಗ್ದಂಗೆ ಆಗುತ್ತೆ, ತಿನ್ನಲಿಕ್ಕೆ ಸ್ವಲ್ಪ ನಾರು ಥರ ಆಗುತ್ತೆ. ಹಾಗಾಗಿ ಈ ಥರ ಪರ್ಫೆಕ್ಟಾಗಿ ಡ್ರೈ ಆಗೋ ಥರ ಇಟ್ಕೋಬೇಕು. ಈಗ ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಕೊತೀನಿ. ಈ ಥರ ಸಕ್ಕರೆ ಪುಡಿ ಹಾಕ್ಕೊಳ್ಳೋದ್ರಿಂದ ನಾವು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಾರ್ದಂಗೆ ಚೆನ್ನಾಗಿ ಬಿಡಿಯಾಗಿರುತ್ತೆ. ನೋಡಿ ಎಲ್ಲವುದು ಸಕ್ಕರೆ ಇದಕ್ಕೆ ಕೋಟ್ ಆಗೋ ಥರ ಸಕ್ಕರೆ ಪುಡಿ ಹಾಕ್ಕೋಬೇಕು. ಲಾಸ್ಟಿಗೆ ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಈ ಹುಳಿ ಸಕ್ಕರೆ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಸ್ವಲ್ಪ ಕಾಲ ನಮಕ್ಕಾದರೂ ಹಾಕ್ಕೋಬೋದು, ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಎಲ್ಲ ಸಕ್ಕರೆ ಪುಡಿ ಮಾವಿನಕಾಯಿಗೆಲ್ಲ ಕೋಟ್ ಆಗೋ ಥರ ಹಾಕ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಸ್ವಲ್ಪನೂ ಹಸಿ ಇಲ್ದಂಗೆ ಎಲ್ಲದಕ್ಕೂ ಸಕ್ಕರೆ ಕೋಟ್ ಮಾಡ್ಕೋಬೇಕು. ಈ ಥರ ಕೋಟ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೋದು, ಹಾಗೆ ಒಂದಕ್ಕೊಂದು ಅಂಟ್ಕೊಳ್ದಂಗೆ ಇರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿದ್ರೆ ಮಾವಿನಕಾಯಿ ಪೀಸಸ್ ಎಲ್ಲ. ಇದು ಯಾವಾಗಾದರೂ ಬಾಯಿ ಚೆನ್ನಾಗಿಲ್ಲ ಅಂದಾಗೆ ಈ ಥರ ಒಂದೊಂದಾಗಿ ತೊಗೊಂಡು ಚಪ್ಪರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೊರಗಡೆ ಇಟ್ಟರೆ 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಸ್ಟೋರ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಅಲ್ವಾ ಈ ಡ್ರೈ ಮ್ಯಾಂಗೋ ಕ್ಯಾಂಡಿ ಮಾಡ್ಕೊಳ್ಳೋದು. ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವೀಡಿಯೋನೂ ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಂದ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.